ಅದು ಅತ್ತಿಗೆ ಅಣ್ಣ ಜನನಿ ಮಗು ಒಂದೆರಡು ದಿನ ಊರಲ್ಲಿರಲ್ಲ. ನಿನಗೂ ಹೇಳಬೇಕು ಅಂತಲೇ ಇದ್ರು, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಏನೋ ನೀವು ಊರಲ್ಲಿರಲ್ವಾ? ನೀವು ಅಂದರೆ ನೀವು ಎಲ್ಲಾದರೂ ಹೊರಟಿದ್ದೀರಾ? ಹೌದು ಅತ್ಯಮ್ಮ, ನಾವು ಬಾಂಬೆಗೆ ಹೋಗ್ತಾ ಇದ್ದೀವಿ. ಯಜಮಾನ್ರಿಗೆ ಅದೇನೋ ಮೀಟಿಂಗ್ ಇದೆಯಂತೆ. ಒಂದು ವಾರದ ಮುಂಚೆನೇ ನಿರ್ಧಾರ ಆಗಿತ್ತು. ನಾನು ಹೇಳೋದು ಮರ್ತುಬಿಟ್ಟಿದ್ದೆ ಅಷ್ಟೆ. ಅದಕ್ಕೆ ಇವಾಗ ಹೇಳೋಣ ಅಂತ ಬಂದೆ. ಆದರೆ ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಗಲೇಬೇಕಾ? ಮಗುನ ಕರ್ಕೊಂಡು ಪ್ರಯಾಣ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಅದು ಪಾರ್ವತಿ, ಮಗುನು ಕರ್ಕೊಂಡು ಹೋಗೋದು ಅನಿವಾರ್ಯ ಆಗ್ಬಿಟ್ಟಿದೆಯಮ್ಮ. ಅಂದರೆ ನೋಡು, ಜನನಿ ಫ್ರೆಂಡ್ ಮಗುದು ನಾಮಕರಣ. ಮಗುನ ಬಿಟ್ಟು ಅವಳೊಬ್ಬಳೇ ಹೋಗೋಕ್ಕಾಗತ್ತಾ? ಮಗುನು ಕರ್ಕೊಂಡೇ ಹೋಗಬೇಕು. ಅದಕ್ಕೆ ನಾವು ಜೊತೆಲಿ ಹೋಗೋಣ ಅಂತ. ಪಾರು, ನೀನೊಂದು ಕೆಲಸ ಮಾಡು. ಮೀಟಿಂಗ್ ಇರೋದು ಆದಿತ್ಯನ್ಗಲ್ವಾ, ಅವನ್ ಬೇಕಾದ್ರೆ ಹೋಗ್ಲಿ. ನೀನು ಮನೇಲಿದ್ದೇನ್ ಮಾಡ್ತೀಯಾ? ಇವ್ರ ಜೊತೆ ಹೋಗ್ಬಿಡು. ಮಗು ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗಾಗತ್ತೆ ಅಲ್ವಾ? ನನ್ನ ಮಗಳ ಜೊತೆ ಸಮಯ ಕಳೆಯೋದಕ್ಕಿಂತ ಅದೃಷ್ಟದ ಗಳಿಗೆ ಇನ್ನೊಂದಿಲ್ಲ ನನ್ನ ಪಾಲ್ಗೆ. ನಾನು ನನ್ನ ಮಗಳ ಜೊತೆ ಹೋದರೆ ಕಂಟಕ ಪರಿಹಾರ ಆಗಲಿ ಅಂತ ಪೂಜೆ ಕೂರೋರು ಯಾರು? ಇಲ್ಲ, ನಾನು ಹೋಗಲೇಬೇಕು. ಇಲ್ಲ, ನಾನು ಹೋಗೋದಕ್ಕಾಗಲ್ಲ. ನಾನು ಬರ್ತೀನಿ ಅಂತ ಯಜಮಾನ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಹೋಗಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ. ಆಯ್ತಮ್ಮ, ಹೋಗಿ ಬನ್ನಿ. ಜೋಪಾನ. ಮಗು ಹುಷಾರು. ಹೇಳು. ಅರ್ಶನಕೋಟೆಗೆ ಬಂದಿದ್ದೀವಿ ಮೇಡಮ್. ಆದರೆ ಮಗುನ ಇವತ್ತೇ ನಿಮ್ಗೆ ಒಪ್ಸೋಕ್ಕಾಗಲ್ಲ ಮೇಡಮ್. ಯಾಕಾಗಲ್ಲ? ಯಾವುದೇ ಕೆಲಸ ಇದ್ರು, ಎಷ್ಟೇ ಡೇಂಜರಸ್ ಇದ್ರು 2 ದಿನದಲ್ಲಿ ನೀವು ಮುಗಿಸ್ತೀರಾ ಅಂತ ನಿಮ್ಮ ಬಗ್ಗೆ ಕೇಳಿದ್ದೆ. ಆದರೆ ನೀವು ಮಾತಾಡ್ತಿರೋದೇನು? ಪ್ಲೀಸ್ ಮೇಡಮ್, ನಾನು ಹೇಳೋ ಸ್ವಲ್ಪ ಪೂರ್ತಿ ಕೇಳಿ. ಇನ್ನೂ ಸ್ವಲ್ಪ ತಲೆ ಮಗು ಮನೇಲಿರಲ್ಲ, ಬೇರೆ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ? ಆ ಮನೆ ಸೆಕ್ಯೂರಿಟಿ ಮತ್ತು ವಾಚ್ಮ್ಯಾನ್ ಮಾತಾಡ್ತಿದ್ದ ಪ್ರಕಾರ ಮನೆಗೆ ದೊಡ್ಡ ಗುರುಗಳು ಬಂದಿರಲ್ಲ, ಅವರು ಚಿಕ್ಕ ಯಜಮಾನ್ರ ಮಗುಗೆ ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ರಘು ಅಪ್ಪವರು, ಅಖಿಲ ಅಮ್ಮರು, ಜನನಿ ಅಮ್ಮರು ಮಗುನ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಓ, ಮಗು ಜೀವಕ್ಕೆ ಕಂಟಕ ಇದೆ ಅಂತ ಆಗಲೇ ಗೊತ್ತಾಗೋಯ್ತಾ? ದೇವಸ್ಥಾನಕ್ಕೆ ಹೋದರೆ ಕಂಟಕ ಪರಿಹಾರ ಮಾಡೋಕೆ ಈ ಅನುಷ್ಕಾ ಬಿಟ್ಬಿಡ್ತಾಳಾ? ನೋಡು, ನಾವೀಗ ಆ ಮಗು ಕತೆನ ಮುಗಿಸ್ಬೇಕಂತಿರೋದನ್ನೇ ಆ ಗುರುಗಳು ಕಂಟಕ ಅಂತ ಎಚ್ಚರಿಸ್ತಿರೋದು. ಕಂಟಕ ಪರಿಹಾರ ಮಾಡಿಬಿಟ್ರೆ ಆ ಮಗುಗೆ ರಕ್ಷಾ ಕವಚ ಸಿಕ್ದಂಗಾಗುತ್ತೆ. ಹಾಗಾಗಬಾರ್ದು. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ. ಪೂಜೆ ಶುರು ಆಗೋಕ್ಕೂ ಮುಂಚೆ ಆ ಮಗುನ ಕಿಡ್ನ್ಯಾಪ್ ಮಾಡಿ ಎತ್ತಾಕೊಂಡು ಬನ್ನಿ. ಯಾಕೆ ಅಂದರೆ ಅವ್ರೇನಾದರೂ ಪೂಜೆನ ಮಾಡಿಸ್ಬಿಟ್ರೆ ಗುರುಗಳು ಹೇಳ್ದಂಗೆ ಕಂಟಕ ನಿವಾರಣೆ ಆಗೋಗ್ಬಿಡುತ್ತೆ. ಓಕೆ ಮೇಡಮ್, ಸಾಧ್ಯವಾದರೆ ದಾರಿ ಮಧ್ಯೆನೇ ಮಗುನ ಕಿಡ್ನಾಪ್ ಮಾಡಿ ಟ್ರೈ ಮಾಡ್ತೀವಿ. ಇಂಥ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಅದು ಸಹಜ. ಕೈ ಮೀರಿ ಮಗುನ ನಾವೇ ಮುಗಿಸೋ ಸಂದರ್ಭ ಬಂದರೆ? ನೋ, ಅದು ನನ್ನ ಕೆಲಸ. ನೀವು ಜೋಪಾನವಾಗಿ ಆ ಮಗುನ ನನ್ನ ಕೈಗೆ ಸೇರಿಸ್ಬೇಕು ಅಷ್ಟೆ. ಅರ್ಥ ಆಯಿತು ಮೇಡಮ್. ಕೆಲವೊಬ್ಬರು 2 ದಿವಸ ಹೊರಗಡೆ ಹೋಗ್ತಿದಾರ, ಮತ್ತು ಡ್ರೈವಿಂಗ್ಗೆ ನನಗೆ ಹೇಳಲೇ ಇಲ್ವಲ್ಲ. ಸಾರ್ಥಿ, ನಿಮಗೆ ಮಂಡಿ ನೋವಿರೋ ವಿಷಯ ಅಮ್ಮಂಗೂ ಗೊತ್ತಲ್ವಾ? ಅದಕ್ಕೆ ಕಾಳಜಿಯಿಂದ ಸುಮ್ಮನೆ ನೀವು ಲಾಂಗ್ ಡ್ರೈವ್ ಮಾಡೋದು ಬೇಡ ಅಂತ ಹೇಳಿರಲ್ಲ ಅಷ್ಟೇ. ಇರಬಹುದು. ಸರಿ, ನೀನು ದೀಪ ಹಚ್ಚಮ್ಮ. ಜನನಿ, ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಮ್ಮ.
ದೇವ್ರೆ, ನಿನ್ನ ಸನ್ನಿಧಿಗೆ ಬಂದು ಸೇವೆನ ಸಲ್ಲಿಸ್ತೀನಿ. ನನ್ನ ಮಗುಗೆ ಬಂದಿರೋ ಗಂಟಗಾಲ ದೂರ ಮಾಡಪ್ಪ. ಭಗವಂತ, ನನ್ನ ಮಗಳನ್ನ ಅದ್ಯಾವುದೋ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಶತ್ರುಗಳಿಂದ ಅದ್ಯಾವ ಅಪಾಯ ಕಾದಿದೆಯೋ ಏನೋ. ನೋಡು, ಅವಳನ್ನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವಳನ್ನ ಜೋಪಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು, ಆದರೆ ಬಂದಿರೋ ಕಂಟಕದಿಂದ ನನ್ನ ಮಗಳನ್ನ ಪಾರು ಮಾಡು ತಂದೆ. ದೇವರು ಅಷ್ಟೊಂದು ಕಟುಕ ಅಲ್ಲಮ್ಮ. ಹೆತ್ತ ಮಗುನೇ ಬೇರೆಯವ್ರ ಸಂತೋಷಕ್ಕೋಸ್ಕರ ಬಿಟ್ಕೊಟ್ಟಿರೋ ನಿಮಗೆ ದೇವರು ಅನ್ಯಾಯ ಮಾಡೋದಿಲ್ಲ. ಥರ ಪರೀಕ್ಷೆ ಕಾಲ ಅಷ್ಟೇ. ಈಗ ನಮ್ಮ ಮುಂದೆ ಹುಟ್ಕೊಂಡಿರೋ ಸಮಸ್ಯೆಗೆ ಕಾಲನೇ ಉತ್ತರ ಕೊಡ್ಬೇಕಲ್ವಾ ಅಪ್ಪ? ಭಯ ಪಡಬೇಡ. ಆ ಶಿವಪ್ಪನ ಸನ್ನಿಧಿಗೆ ಹೋಗಿ ಸೇವೆ ಸಲ್ಲಿಸು, ಎಲ್ಲ ಸರಿ ಹೋಗುತ್ತೆ. ನನ್ನ ಮೊಮ್ಮಗಿಗೆ ಅಂತ ಆಸೆ ಪಟ್ಟು ಊರಿಂದ ಚಿನ್ನದ ಚೈನ್ ತಂದಿದ್ದೀನಿ, ಅಳ್ಗೆ ಹಾಕ್ತೀನಿ. ನಮ್ ಲಕ್ಷ್ಮಿ ಪುಟ್ಟಿ ಸೇಮ್ ನಮ್ಮ ಆದಿತ್ಯ ಪಾರ್ವತಿ ತರಾನೇ. ಚಿನ್ನ ಒಡವೆಗೆಲ್ಲ ಆಸೆನೆ ಪಡಲ್ಲ. ನಮ್ಮ ಜನ್ನಿನೂ ಹಾಗೆ ತಾನೆ. ನನ್ನ ಮೊಮ್ಮಗು ಸೇಮ್ ಅವ್ರ ಅಮ್ಮನ ಥರಾನೇ. ಈಗ ನೀವು ಹೇಳಿದ್ರಲ್ಲ, ಅದು 100ಕ್ಕೆ 100 ನಿಜ. ಮಗು ಅಖಿಲ, ಟೈಮ್ ಆಗ್ತದೆ, ಹೊರಡೋಣವಾ? ಬಾಮ್ಮ ಜನನಿ, ಹೊರಡೋಣ. ಪಾರು, ಲೇಟ್ ಆಗುತ್ತೆ, ಹೊರಡೋಣವಾ?
ಪಾರು ನಾವೇನು ಹೊರಡೋಣವಾ? ಪಾರು, ಅಲ್ಲಿ ದೇವ್ರ ಹುಂಡಿಗೆ ಹಾಕಮ್ಮ. ಅಪ್ಪ, ದೀಪ ಹುಷಾರು. ನೀನು ನನಗೆ ಹೇಳ್ಬೇಕಾ? ನೀವು ಸಲ ಬಂದಾಗ ವರ್ಷದ ಹತ್ತತ್ರನೇ ಟಿಕಾಣಿ ಹೊಡಿದ್ರಿ. ಈ ಸಲ ಎಷ್ಟು ವರ್ಷದ ಪ್ರೋಗ್ರಾಮು? ಅದೆಲ್ಲ ನಿನಗೆ ಯಾಕೆ? ಏನೋ ನೀನೇ ದುಡ್ಡು ಕೊಟ್ಟು ಈ ಮನೆನ ಕಟ್ಸಿದ್ಯಾ ಅನ್ನೋ ಥರ ಆಡ್ಬೇಡ. ಆದ್ರೆ ನಾನು ಈ ಮನೆಗೆ ನೋಡು, ಈಗ ನಾನು ಇನ್ಯಾವುದೋ ಟೆನ್ಷನ್ ಇದ್ದೀನಿ. ಅಖಿಲ ಅತ್ತಿಗೆ ಜನ್ನಿ ಊರಿಂದ ಬರೋರ್ಗೂ ಸುಮ್ಮನೆ ನಿನ್ನ ಪಾಡಿಗೆ ನಿನ್ನಿದ್ಬಿಡು. ಫ್ರೆಂಡ್ಸ್, ನನ್ಗೇನು ಹುಚ್ಚ? ಕಂಡವ್ರ ಹತ್ರ ಎಲ್ಲ ಕಾಲ್ ಕೆರ್ಕೊಂಡು ಜಗಳ ಆಡೋದಕ್ಕೆ? ಆದ್ರೂ ಈ ಅಮ್ಮ ನಮ್ಮ ಪಾರ್ವತಿನ ಕಂಡ್ರೆ ಕೆಂಡ ತರ ಆಡ್ತಾಳಲ್ಲ, ಇವಳನ್ನ ನೆಮ್ಮದಿ ಆಗ್ಬಿಡೋದಕ್ಕೆ ನನ್ಗೊಂದು ಚೂರು ಇಷ್ಟನೇ ಇಲ್ಲ. ಈ ಅಮ್ಮ ನೋಡ್ತಾ ಇದ್ರೆ ನನಗೊಂಥರ ಫೈಟಿಂಗ್ ಮೂಡ್ ಬರುತ್ತೆ ಫ್ರೆಂಡ್ಸ್, ಫೈಟಿಂಗ್ ಮೂಡ್ ಬರುತ್ತೆ. ನನ್ನ ತಲೆ ಬಿಸಿ ಬಿಸಿ ಆಗುತ್ತೆ. ಏನ್ ಮಾಡ್ಲಿ ಫ್ರೆಂಡ್ಸ್? ನೀವೇನಾದ್ರು ಸಜೆಷನ್ ಕೊಡ್ತೀರಾ? ಓ, ಇನ್ನೇನ್ ಹೇಳ್ತೀರಾ? ಫ್ಯಾನ್ ಹಾಕೊಂಡು ಸ್ವಲ್ಪ ಕೋಪನ ತಣ್ಣಗೆ ಮಾಡ್ಕೋ ದಾಮಿನಿ ಅಂತೀರಾ? ನನ್ನ ಮೇಲೆ ಕೋಪನ ದೀಪದ ಮೇಲೆ ಯಾಕೆ ತೋರಿಸ್ತಾ ಇದೀಯಾ? ದೀಪ ನೀನ್ ಹಾಕಿರೋ ಫ್ಯಾನ್ಗಳಿಗೆ ಈ ನಂದ ದೀಪ ಆರೋದ್ರೆ ಅಲ್ಲಿ ನನ್ನ ಮೊಮ್ಮಗ ಜೀವ ಹೋಗ್ಬಿಡುತ್ತೆ. ಏನ್ ಹಾಗಂದ್ರೆ? ಏನು ಇಲ್ಲ ಬಿಡು. ನೋಡಿ ರತ್ನವೇಣಿಯವರೇ, ನನ್ನ ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇರ್ಬೋದು, ಆದ್ರೆ ಮಗು ಅಂದ್ರೆ ಎಲ್ರಿಗೂ ತುಂಬಾ ಪ್ರೀತಿ ಇದೆ. ಫ್ಯಾನ್ ಹಾಕಿದ್ರೆ ಅಲ್ಲಿ ಮಗು ಪ್ರಾಣ ಯಾಕೆ ಹೋಗುತ್ತೆ? ನೀವು ನನಗೆ ಹೇಳಲೇಬೇಕು. ಇಲ್ಲಾಂದ್ರೆ ನಾನು ಅಖಿಲಕ್ಕನಿಗೆ ಫೋನ್ ಮಾಡಿ ಕೇಳ್ತೀನಿ. ನೀವು ನಮ್ಮ ಮೊಮ್ಮಗು ಪ್ರಾಣ ಹೋಗುತ್ತೆ ಅಂತ ಹೇಳ್ತಿದ್ದೀರಾ ಅಂತಾನೂ ಹೇಳ್ತೀನಿ. ಈಗ ನೀವು ಹೇಳ್ತಿರೋ ಇಲ್ವೋ? ಹೇಳ್ತೀನಿ. ಮಗುಗೆ ಕಂಟಕ ಅಂತಿರೋದು ನಾನಲ್ಲ, ಗುರುಗಳು. ನೀನ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ನಾನು ಊರಿಂದ ಬಂದಲ್ಲ, ಅದೇ ವೇಳೆಗೆ ಗುರುಗಳು ಮನೆಗೆ ಬಂದಿದ್ರು. ಮಗುಗೆ ಏನಾಗಿಲ್ಲ ತಾನೆ? ಮಗುಗೆ ಯಾವ ಅಪಾಯನೂ ಆಗಿಲ್ಲ. ಅಪಾಯ ಇನ್ನೂ ಪೂರ್ತಿ ಸರಿದಿಲ್ಲ ತಾಯಿ. ನಿಮ್ಮ ಮೊಮ್ಮಗುಗೆ ಕಂಟಕ ಇದೆ ತಾಯಿ. ಅಲ್ಲಿ ಪೂಜೆ ಸಂಪೂರ್ಣ ಆಗೋವರೆಗೂ ಮನೆಯಲ್ಲಿ ಹಚ್ಚಿದ ನಂದಾದೀಪ ಆರದೇ ಇರೋ ಹಾಗೆ ಯಾರಾದರೂ ನೋಡ್ಕೊಳ್ಳೇಬೇಕು. ಅದಕ್ಕೆ ಮಗುಗೆ ಹೆತ್ತ ತಾಯಿ ಆಗಿರೋ ಜನನಿನೇ ಈ ನಂದಾದೀಪ ಹಚ್ಬಿಟ್ಟು ಹೋಗಿದ್ದಾಳೆ. ಅವರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗೀತು ಅಂತ ನನಗೆ ಫೋನ್ ಮಾಡಿ ಹೇಳೋವರೆಗೂ ನಾನಿಲ್ಲಿ ಈ ನಂದಾದೀಪ ಆರದೇ ಇರೋ ಥರ ನೋಡ್ಕೋಬೇಕು. ಅದಕ್ಕೆ ಅಖಿಲಾದ್ಗೆ ನನ್ನನ್ನು ಇಲ್ಲೇ ಮನೇಲಿ ಬಿಟ್ಟು ಹೋಗಿದ್ದು. ನೋಡು, ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪಗಳಿದ್ರು ದಯವಿಟ್ಟು ಈ ನಂದಾದೀಪ ಮಾತ್ರ ಆರೋ ಥರ ಮಾಡಬೇಡ ತಾಯಿ, ದಯವಿಟ್ಟು ಮಾಡಬೇಡ.
ಏನಾಯ್ತಪ್ಪ? ಮೇಡಮ್ 1 ನಿಮಿಷ ಚೆಕ್ ಮಾಡ್ತೀನಿ. ಏನಾಯ್ತು? ಬ್ಯಾಟ್ರಿ ಕೇಬಲ್ ಲೂಸ್ ಆಗಿದೆ ಮೇಡಮ್, 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಮನೆಯಿಂದ ಹೊರಡೋ ಮುಂಚೆನೇ ಎಲ್ಲ ಚೆಕ್ ಮಾಡ್ಕೊಂಡು ಬರಬೇಕು ತಾನು. ಸಾರಿ ನಾನು ನೋಡು, ಇದು ಒಳ್ಳೆ ಚಾನ್ಸು. ಆ ಹುಡುಗಿ ಏನಾದರೂ ಆ ಮಗುನ ಎತ್ಕೊಂಡು ಕೆಳಗಡೆ ಹಿಡಿದ್ರೆ ಕಿಡ್ನಾಪ್ ಮಾಡೋದೆ. ಏನತ್ತೆ ಇದು ಅಪ್ಶಕನ? ದೇವಸ್ಥಾನಕ್ಕೆ ಅಂತ ಹೊರಟಿದೀವಿ, ನೋಡಿದ್ರೆ ಕಾರ್ ಕೆಟ್ಟು ನಿಂತಿದೆಯಲ್ಲ. ಜನನಿ, ಯಾವುದನ್ನೋ ಯಾವುದಕ್ಕೂ ಕನೆಕ್ಟ್ ಮಾಡಿಕೊಂಡು ಗಾಬರಿ ಹಾಕ್ಬೇಡಪ್ಪ. ಈಗ ಒಂದು 5 ನಿಮಿಷಕ್ಕೆ ಸರಿ ಹೋಗ್ಬಿಡುತ್ತೆ, ಹೊರಡೋಣ. ಹಾರು, ಮುಂದೆ ಎಳ್ನೀರಿದೆ, ಎಳ್ನೀರು ಕುಡಿಯೋಣ. ಬೇಡ ಯಜಮಾನ್ರ, ಈಗಾಗಲೇ ತಡ ಆಗೋಗಿದೆ. ಮೊದಲು ನಾವಲ್ಲಿ ಹೋಗಿ ಸೇರೋದನ್ನ ನೋಡೋಣ. ಅಲ್ಲ ಬಾರು, ನಮ್ಮ ಮಗಳಿಗೆ ಕಂಟಕ ಇದೆ ಅಂತ ಗೊತ್ತಾದಾಗಿಂದ ನಿನ್ಗೊಂದು ಹನಿ ನೀರು ಕುಡ್ದಿಲ್ಲ, ಒಂಚೂರು ಏನೂ ತಿಂದೂ ಇಲ್ಲ. ಅಟ್ಲೀಸ್ಟ್ ಎಳ್ನೀರಾದರೂ ಕುಡ್ಕೊಂಡು ಹೋಗೋಣ. ಕುಮಾರ್, ಮುಂದೆ ಆ ಎಳ್ನೀರು ಅಂಗಡಿ ಹತ್ರ ನಿಲ್ಲಿಸಿ. ಹೊರಡಕ್ಕೆ ಮುಂಚೆ ಸರಿಯಾಗಿ ನೋಡ್ಕೊಳ್ಳೋದಲ್ಲನಪ್ಪ. ಅಖಿಲ, ಎಳ್ನೀರು ಕುಡಿಯೋಣ. ಮಾವ, ಟೈಮ್ ಆಗಿಬಿಡುತ್ತೆ, ದೇವಸ್ಥಾನಕ್ಕೆ ಹೊರಟ್ಬಿಡೋಣ ಬನ್ನಿ. ಅಲ್ಲ ಪುಟ್ಟಿ, ಹೇಗಿದ್ರು 5-10 ನಿಮಿಷ ಕಾಯಲೇಬೇಕಲ್ಲ, ಅಷ್ಟೊಂದು ಎಳ್ನೀರು ಕುಡ್ಬಿಡೋಣ. ಬಾ. ಪೂರ್ ಎಳ್ನೀರು ಕೊಡಪ್ಪ, ಗಂಜಿಕಾಯಿ ಇರಲಿ. ಚೈನ್ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದ ಅನ್ಸುತ್ತೆ. ಎಷ್ಟು ನಾಶ ಹೋದ ನೋಡು. ಚೈನ್ ಹೋದ್ರೆ ಹೋಗುತ್ತೆ. ಮಗುವೇನಾದ್ರೂ ಆಗಿದ್ರೆ ಗುರುಕೊಂಡು ಮಗು ಕಂಟಕ ಇದೆ ಅಂತ ಹೇಳಿದ್ರು. ಆದ್ರೂ ನಾವು ಕೆಳಗೆ ಇಳ್ಬಿಟ್ವಿ. ಮತ್ತೆ ಹೆಂಗಿರೋ ಬೇಡ ಇರು ಬೇಡ, ಒಂದು ದೇವಸ್ಥಾನಕ್ಕೆ ಹೋಗೋಣ ಬಂದ. ಆಯ್ತು, ಮಾಡಿ ಕೂತ್ಕೊಳ್ಳಿ. ಎಳ್ನೀರು ಕೆತ್ಬಿಟ್ಟಿದ್ದಾನೆ, ನಾನು ದುಡ್ಡು ಕೊಟ್ಟು ಬರ್ತೀನಿ.